ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಮಡಿಕಾರ್ತಿ7. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮೆಲ್ಲರ ಹತ್ರ ಒಂದು ನೋವಿನಿಂದ ಕೂಡಿದ ಒಂದು ವಿಷಯನ ಅಂದರೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ. ತುಂಬಾ ನೋವಾಯಿತು. ಯಾಕೆಂದರೆ ಇವತ್ತು ಮಾರ್ನಿಂಗ್ ನಾನು ಯೂಟ್ಯೂಬ್ ನೋಡ್ತಾ ಇದ್ದರೆ ಒಂದು ಶಾರ್ಟ್ ವಿಡಿಯೋ ನೋಡಿದೆ. ಆ ವಿಡಿಯೋ ಏನು ಅಂದರೆ, ಮನೆಗೆ ಯಾರಾದರೂ ಬಂದರೆ ಮಕ್ಕಳನ್ನೋರು ಎಷ್ಟು ಮೊಬೈಲಲ್ಲಿ ಅಂದರೆ ಸ್ಮಾರ್ಟ್ಫೋನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ಮನೆಗೆ ಬಂದವ್ರನ್ನ ಕೂಡ ಮಾತಾಡ್ಸೋಕ್ಕಾಗದಿರೋಷ್ಟು ಅವ್ರನ್ನ ಯಾಕಪ್ಪ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಕ್ಕಳು ಆಗಿಬಿಟ್ಟಿದ್ದಾರೆ. ಮಕ್ಕಳು ಆ ರೀತಿ ಆಗೋದಕ್ಕೆ ಪೇರೆಂಟ್ಸ್ ತಪ್ಪಂತೀರಾ, ಮಕ್ಕಳು ತಪ್ಪಂತೀರಾ? ನಾನಂತೂ ಪೇರೆಂಟ್ಸ್ದೇ ತಪ್ಪಂತ ಹೇಳ್ತೀನಿ. ಯಾವಾಗ ಪೋಷಕರು ಮೊಬೈಲ್ನ ಇಟ್ಕೊಂಡು ನೋಡ್ತಾ ಇರ್ತಾರೋ ಆಟೋಮೆಟಿಕ್ಲಿ ಮಕ್ಕಳು ಕೂಡ ಅದನ್ನೇ ಅನುಕರಿಸ್ತಾರೆ. ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳು ಕೂಡ ಅದನ್ನೇ ಅಳವಡಿಸ್ಕೊತಾರೆ. ಫೋನ್ ನೋಡಬೇಕು, ನೋಡಬಾರ್ದು ಅಂತ ಹೇಳಲ್ಲ, ನೋಡಬೇಕು. ಅದನ್ನು ಒಂದು ಲಿಮಿಟ್ ಪರ್ಸೆಂಟೇಜಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಕ್ಕಳಿಗೆ ಫೋನ್ ಕೊಡಬಾರ್ದು ಅಂತ ಹೇಳಲ್ಲ, ಒಂದು ಟೈಮಿಂಗ್ಸ್ ಕೊಡಿ. ಒಂದು ಹಾಫ್ ಆನ್ ಅವರ್ ನೋಡಿ, ಇಲ್ಲ 1 ಅವರ್ ನೋಡಿ. 1 ಅವರ್ ಆದ ನಂತರ ಫೋನ್ ಎತ್ತಿಡಬೇಕು ಅನ್ನೋದು ಅವ್ರಿಗೆ ಒಂದು ಕಂಡೀಷನ್, ಒಂದು ಡಿಸಿಪ್ಲಿನನ್ನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ಪೋಷಕರು ಕೂಡ ಮಕ್ಕಳಿಗೆ ಬಾಂಧವ್ಯದ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ, ನೆಂಟರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು. ಯಾವ ರೀತಿ ಮಾತಾಡಬೇಕು, ಯಾರಾದರೂ ಬಂದಾಗ ಹೇಗಿರಬೇಕು, ಅವ್ರನ್ನ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು, ಇದನ್ನೆಲ್ಲ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಸಲ ಇಲ್ಲ ಅಂದರೆ 2 ಸಲ ಹೇಳಿ, 3 ಸಲ ಹೇಳಿ, ಖಂಡಿತ ಅವ್ರು ಅರ್ಥ ಮಾಡ್ಕೊತಾರೆ. ಮಕ್ಕಳನ್ನವರು ಅದನ್ನು ತಿಳ್ಕೊಂಡೇ ತಿಳ್ಕೊತಾರೆ. ಇವತ್ತಿನ ವಿಡಿಯೋ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.